ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಕೇವಲ 200 ರೂಪಾಯಿಗಳನ್ನು ಉಪಯೋಗಿಸಿಕೊಂಡು ನೊಬೆಲ್ ಪ್ರಶಸ್ತಿ ಗೆದ್ದ ವಿಜ್ಞಾನಿಯಾತ. ಏಷ್ಯಾ ಖಂಡದಲ್ಲೇ ವಿಜ್ಞಾನಕ್ಕೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟ ವ್ಯಕ್ತಿ, ಭಾರತಕ್ಕೆ 2ನೇ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟ ವ್ಯಕ್ತಿ, ತನ್ನ ಜೀವನವನ್ನೆಲ್ಲ ಕೇವಲ ಪರಿಶೋಧನೆಗಳಿಗೆ ಅಂಕಿತವಾಗಿ ಭಾರತ ದೇಶದ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ಆರಿಸಿದ ವ್ಯಕ್ತಿ ಆತ. ಕೇವಲ 12ನೇ ವಯಸ್ಸಿಗೆ ಫಿಸಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಸಾಧಿಸಿ ಎಂಎಸ್ಸಿ ಫಿಸಿಕ್ಸ್ ನಲ್ಲಿ ಯೂನಿವರ್ಸಿಟಿ ಟಾಪರ್ ಆಗಿ ಒಂದು ಕಡೆ ತನ್ನ ಪರಿಶೋಧನೆಯ ಜೊತೆ ತನ್ನ ಕೆಲಸವನ್ನ ಮಾಡಿದ ವ್ಯಕ್ತಿ. ಸಮುದ್ರ ನೀಲಿ ಬಣ್ಣ ಯಾಕೆ, ಆಕಾಶ ನೀಲಿ ಬಣ್ಣ ಯಾಕಿರುತ್ತೆ, ಹಗಲು ಹೊತ್ತು ನಕ್ಷತ್ರಗಳೇಕೆ ಕಾಣಿಸಲ್ಲ, ಅಲ್ಲದೆ ರಾಮನ್ ಎಫೆಕ್ಟ್ ಅಂದ್ರೇನು, ಈ ರೀತಿಯ ಎಷ್ಟೋ ಪ್ರಶ್ನೆಗಳಿಗೆ ರಾಮನ್ ಅವರ ರಿಸರ್ಚೇ ಉತ್ತರ. ಸರ್ ಅನ್ನೋ ಬಿರುದಿನಿಂದ ಬ್ರಿಟಿಷರ ಕೈಯಲ್ಲಿ ಕರೆಸಿಕೊಂಡ ಭಾರತೀಯ ಆತ. ಸ್ವಂತ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರಂಭಿಸಿ ದೇಶಕ್ಕೆ ಎಷ್ಟೋ ವಿಜ್ಞಾನಿಗಳನ್ನ ಕೊಟ್ಟ ವ್ಯಕ್ತಿ ಆತ. ಸಾಮಾನ್ಯ ಮಧ್ಯ ತರಗತಿಯಿಂದ ಬಂದು ಉನ್ನತ ಶಿಖರಕ್ಕೆ ಸೇರಿದ ಧೈರ್ಯ ಸಾಧಕ ಆತ. ಭಾರತ ರತ್ನ ಪಡೆದ ಈತ ರಾಮನ್ ಎಫೆಕ್ಟ್ ಕಂಡು ಹಿಡಿದ ದಿನ ಅಂದ್ರೆ ಫೆಬ್ರವರಿ 28ರಂದು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆ ಮಾಡೋದು ವಿಶೇಷ. ಆತನೇ ಫಿಸಿಕ್ಸ್ ನಲ್ಲಿ ನೊಬೆಲ್ ಪ್ರೈಸ್ ಗೆದ್ದ ಸರ್ ಸಿ.ವಿ. ರಾಮನ್. ಸಹನೆ, ಸಾಧನೆಗೆ, ವಿಜ್ಞಾನಕ್ಕೆ ಮತ್ತೊಂದು ಹೆಸರು. ಫಿಸಿಕ್ಸ್ ನಲ್ಲಿ ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಮಾಡಿ ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿದ ಮೇಧಾವಿ ಈ ರಾಮನ್. ಇವರ ಪೂರ್ತಿ ಹೆಸರು ಚಂದ್ರಶೇಖರ ವೆಂಕಟ ರಾಮನ್. ಇವರು 1888 ನವೆಂಬರ್ 7ರಂದು ತಮಿಳುನಾಡಿನ ತಿರುಚಿನಾಪಲ್ಲಿ ಸಮೀಪದ ಅಯ್ಯನ್ಪೇಟ ಎನ್ನೋ ಗ್ರಾಮದಲ್ಲಿ ಹುಟ್ಟಿದ್ದು. ತಂದೆ ಚಂದ್ರಶೇಖರ ಅಯ್ಯರ್, ತಾಯಿ ಪಾರ್ವತಿ ಅಮ್ಮಾಳ್. ಅವರು ಮಧ್ಯ ತರಗತಿಯ ಕುಟುಂಬ. ವ್ಯವಸಾಯವನ್ನ ಮಾಡ್ತಾ ಜೀವನ ನಡೆಸೋರು. ಆಂಧ್ರದ ವಿಶಾಖಪಟ್ಟಣದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಪೂರ್ತಿ ಮಾಡಿದ್ರು. ಚಿಕ್ಕ ವಯಸ್ಸಿನಿಂದಲೇ ವಿಜ್ಞಾನದ ಬಗ್ಗೆ ಅತಿ ಪ್ರೀತಿಯ ಒಲವು. ಅವರ ತಂದೆ ಕೂಡ ಫಿಸಿಕ್ಸ್ ಟೀಚರ್ ಆಗಿದ್ರಿಂದ ರಾಮನ್ ಅವರಿಗೂ ಕೂಡ ಫಿಸಿಕ್ಸ್ ಕಡೆ ಒಲವು ಬರೋ ಹಾಗಾಯಿತು. ಚಿಕ್ಕ ವಯಸ್ಸಿನಿಂದಲೇ ಬುದ್ಧಿವಂತ ಅಂತ ಹೆಸರು ಪಡೆದ ರಾಮನ್ ತನ್ನ 12ನೇ ವರ್ಷಕ್ಕೆ ಮೆಟ್ರಿಕ್ಯುಲೇಷನ್ ಪೂರ್ತಿ ಮಾಡೋದ್ರ ಮೂಲಕ ಫಿಸಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಸಂಪಾದಿಸಿದ್ರು. 1907ರಲ್ಲಿ ಎಂಎಸ್ಸಿ ಫಿಸಿಕ್ಸ್ ನಲ್ಲಿ ಮದ್ರಾಸ್ ಯೂನಿವರ್ಸಿಟಿಗೆ ಮೊದಲು ಬಂದ್ರು. ತನ್ನ 17ನೇ ವರ್ಷದಲ್ಲೇ ಕಾಂತಿಗೆ ಸೇರಿದ ವಿಷಯದ ಮೇಲೆ ಬರೆದ ಪರಿಶೋಧನೆಯ ಬಗ್ಗೆ ಲಂಡನ್ ನಲ್ಲಿ ಕರೆಸಿಕೊಳ್ಳೋ ಥಿಯೋಸಾಫಿಕಲ್ ಮ್ಯಾಗಝಿನ್ ನಲ್ಲಿ ಪ್ರಕಟಗೊಂಡಿತ್ತು. ಆತನಲ್ಲಿದ್ದ ಪರಿಶೋಧನೆಯ ಆಸಕ್ತಿಯನ್ನ ಗಮನಿಸಿದ ಅಧ್ಯಾಪಕರು ಅವರನ್ನ ಇಂಗ್ಲೆಂಡ್ಗೆ ಹೋಗಿ ಪರಿಶೋಧನೆ ಮಾಡಲು ಹೇಳ್ತಾರೆ. ಅದಕ್ಕೋಸ್ಕರ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಮಾಡಿದ್ರು. ಆದ್ರೆ ಡಾಕ್ಟರ್ ಅವರು ಸರ್ ಸಿ.ವಿ. ರಾಮನ್ ರ ದೇಹ ಇಂಗ್ಲೆಂಡ್ ನಲ್ಲಿನ ಕಂಡೀಷನ್ಗೆ ಅಡ್ಜಸ್ಟ್ ಆಗಲ್ಲ ಅಂದಾಗ ಇಂಗ್ಲೆಂಡ್ ನ ಪ್ರಯಾಣವನ್ನ ಕ್ಯಾನ್ಸಲ್ ಮಾಡಿದ್ರು. ಆ ನಂತರ MA ಮಾಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕೆ ಸೇರಿದ್ರು. ಈ ರೀತಿ ಅನೇಕ ಗೌರ್ಮೆಂಟ್ ಕೆಲಸ ಮಾಡಿದ ನಂತರ ಯೂನಿವರ್ಸಿಟಿ ಆಫ್ ಕಲ್ಕತ್ತಾನಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿ ಸೇರ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸ್ IACS ನಲ್ಲಿ ತಮ್ಮ ಪರಿಶೋಧನೆಯನ್ನ ಮುಂದುವರೆಸಿದ್ರು. ಅದೇ ಸಂದರ್ಭದಲ್ಲಿ ಲೋಕಸುಂದರಿ ಅಮ್ಮಾಳ್ ಅವರ ಜೊತೆ ಮದುವೆಯಾಯಿತು. ಇಂಗ್ಲೆಂಡ್ ನಲ್ಲಿ ನಡೆಯೋ ಸೈನ್ಸ್ ಸಮಾರಂಭಕ್ಕೆ ಬರಬೇಕು ಅಂತ ಸರ್ ಸಿ.ವಿ. ರಾಮನ್ಗೆ ಲೆಟರ್ ಬರುತ್ತೆ. ಆದ್ದರಿಂದ 1921ರಲ್ಲಿ ತಮ್ಮ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನಿಂದ ಬರೋ ಶಬ್ದಗಳ ಮೇಲೆ ಲೆಕ್ಚರ್ ಕೊಟ್ಟು ಬರ್ತಾರೆ. ಅವರ ತಾಯಿ ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಇದ್ದಿದ್ರಿಂದ ರಾಮನ್ ಅವರಿಗೆ ಸಂಗೀತ ಉಪಕರಣಗಳ ಮೇಲೆ ಶಬ್ದದ ರಿಸರ್ಚ್ ಮಾಡ್ತಾರೆ. ಅಲ್ಲದೆ ರಾಮನ್ ಎಫೆಕ್ಟ್ ನ ಕಂಡುಹಿಡಿಯಲು ಕಾರಣವೇನೆಂದ್ರೆ ಇಂಗ್ಲೆಂಡ್ ನಿಂದ ವಾಪಸ್ ಬರಬೇಕಾದ್ರೆ ಸಮುದ್ರದ ನೀಲಿ ಬಣ್ಣ ಇರೋದು ಆಕಾಶದ ನೀಲಿ ಬಣ್ಣ ರಿಫ್ಲೆಕ್ಟ್ ಆಗೋದ್ರಿಂದ ಅಂತಲ್ಲ ಅಂತ ಹೇಳಿದ್ರು. ಆಗ ತಾನೇ ಸಕ್ಸಸ್ ಆಗಿದ್ದ ಕಾಂಪ್ಟನ್ ಎಫೆಕ್ಟ್ ನ ಸಹಾಯದಿಂದ 1920 ಫೆಬ್ರವರಿ 28ರಂದು KS ಕೃಷ್ಣನ್ ಜೊತೆ ಸೇರಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಮೇಲೆ ರಿಸರ್ಚ್ ಮಾಡಿ ಸಮುದ್ರದ ಮೇಲೆ ಸ್ಕ್ಯಾಟರ್ ಆದ ಲೈಟು ಬೀಳೋದ್ರಿಂದ ಅದರಲ್ಲೂ ಬ್ಲೂ ಅಂದ್ರೆ ನೀಲಿ ಬಣ್ಣ ಹೆಚ್ಚು ಸ್ಕ್ಯಾಟರ್ ಆಗೋದ್ರಿಂದ ಸಮುದ್ರ ನೀಲಿ ಬಣ್ಣ ಕಾಣಿಸುತ್ತೆ ಅಂತ ಕಂಡುಹಿಡಿದ್ರು. ಇದನ್ನೇ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಈ ರಾಮನ್ ಎಫೆಕ್ಟ್ ಕಂಡುಹಿಡಿಯಲು ರಾಮನ್ ಅವರಿಗೆ ಅಂದಿನ ದಿನಗಳಲ್ಲಿ ಕೇವಲ 200 ರೂಪಾಯಿಗಳು ಮಾತ್ರ ಖರ್ಚಾಯಿತು. ಈ ರಾಮನ್ ಎಫೆಕ್ಟ್ ಕಂಡುಹಿಡಿದ್ರಿಂದ 1930ರಲ್ಲಿ ಅವರಿಗೆ ಫಿಸಿಕ್ಸ್ ನಲ್ಲಿ ನೊಬೆಲ್ ಪ್ರೈಸ್ ಬಂತು. 1943ರಲ್ಲಿ ಬೆಂಗಳೂರಿನಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭಿಸಿದ್ರು. ತಮ್ಮ ಪರಿಶೋಧನೆಯನ್ನ ಮುಂದುವರೆಸಿದ್ರು. ಅಲ್ಲದೆ ಅದರ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಈ ದಾರಿಯಲ್ಲಿ ಎಷ್ಟೋ ಮಂದಿ ಯುವ ವಿಜ್ಞಾನಿಗಳನ್ನ ತಯಾರು ಮಾಡ್ತಾರೆ. ಅದರಲ್ಲಿ ಎಷ್ಟೋ ಜನ ತುಂಬಾ ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿದ ಭಾರತ 1954ರಲ್ಲಿ ಭಾರತ ರತ್ನ ಅವಾರ್ಡ್ ಕೊಟ್ಟು ಗೌರವಿಸಿದೆ. ತಮ್ಮ ಕೊನೆಯ ಕಾಲದವರೆಗೆ ಭಾರತದ ಸೈನ್ಸ್ ಉನ್ನತಿಗೋಸ್ಕರವೇ ಕಷ್ಟಪಟ್ಟ ಈ ಮಹಾನುಭಾವ
ಅಥವಾ ನವೆಂಬರ್ 21, 1970ರಂದು ಕಣ್ಣು ಮುಚ್ಚಿದ್ರು. ಇಂದು ಅವರು ಭೌತಿಕವಾಗಿ ಕಣ್ಣು ಮುಚ್ಚಿದ್ರು. ಅವರ ಪರಿಶೋಧನಾ ಫಲಿತಾಂಶ ದಿನವಾದ ಫೆಬ್ರವರಿ 28ರಂದು ನ್ಯಾಷನಲ್ ಸೈನ್ಸ್ ಡೇ ಆಗಿ ಪ್ರತಿ ವರ್ಷ ಆಚರಿಸುತ್ತಾ ಅವರನ್ನು ನಮ್ಮ ಮುಂದೆ ಇನ್ನೂ ಜೀವಂತವಾಗಿಡಲಾಗಿದೆ. ರಾಮನ್ ಅವರಿಗೆ 1924ರಲ್ಲಿ ಫೆಲ್ಲೋ ಆಫ್ ರಾಯಲ್ ಸೊಸೈಟಿಗೆ ಆಯ್ಕೆಯಾದರೆ 1928ರಲ್ಲಿ ಸರ್ ಅನ್ನೋ ಬಿರುದು ಸಿಕ್ತು. 1930ರಲ್ಲಿ ನೈಟ್ ಬ್ಯಾಚುಲರ್ ಪ್ರಶಸ್ತಿ, 1957ರಲ್ಲಿ ಲೆನಿನ್ ಪೀಸ್ ಮೆಡಲ್ ಕೂಡ ಸಿಕ್ಕಿತ್ತು. ವಿದೇಶದಲ್ಲಿ ಎಷ್ಟೇ ಅವಕಾಶಗಳಿದ್ರೂ ಇರೋದ್ರಲ್ಲೇ ನಮ್ಮ ದೇಶದಲ್ಲೇ ಇದ್ದು ರಿಸರ್ಚ್ ಮಾಡಿ ಎಷ್ಟೋ ಗೆಲುವನ್ನ ಪಡೆದ್ರು. ಭಾರತ ರತ್ನ ಪಡೆದಾಗ ರಾಮನ್ ಕೊಟ್ಟ ಸಂದೇಶ ಇಂದಿಗೂ ಎಷ್ಟೋ ಮಂದಿಯನ್ನ ಆಲೋಚನೆ ಮಾಡೋ ಹಾಗೆ ಮಾಡಿದೆ. ವಿಜ್ಞಾನದ ಸಾರಾಂಶ ಪರಿಶೋಧನೆಯ ವಸ್ತುಗಳ ಮೇಲೆ ನಿಂತಿಲ್ಲ, ಅದು ನಿರಂತರ ಪ್ರಯತ್ನ, ಸ್ವತಂತ್ರವಾಗಿ ಆಲೋಚನೆ ಮಾಡೋ ಪ್ರವೃತ್ತಿ. ಇವೇ ವಿಜ್ಞಾನ ಅನ್ನೋ ಸಾಗರವನ್ನ ಮುಂದಕ್ಕೆ ನಡೆಸೋದು ಅಂತ ಹೇಳಿದ ಮಾತು ಇಂದಿಗೂ ಎಲ್ಲರಿಗೂ ಮಾರ್ಗದರ್ಶನ. ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು ಗಿಡ ಮರಗಳ ಮೇಲೆ ಬೀಳೋದ್ರಿಂದ ಎಷ್ಟು ಅಂದವಾಗಿ ಕಾಣುತ್ತೆ. ನೀವು ಯಾವಾಗ್ಲಾದ್ರೂ ಗಮನಿಸಿದ್ದೀರಾ? ನನಗೆ ಇದನ್ನು ನೋಡಿದ್ರೆ ಸ್ಫಟಿಕದ ನಿರ್ಮಾಣದ ಬಗ್ಗೆ ಆಲೋಚನೆ ಬರುತ್ತೆ. ಅದಕ್ಕೆ ವಿಜ್ಞಾನ ಅನ್ನೋದು ಅತ್ಯುತ್ತಮವಾದ ಸೃಜನಾತ್ಮಕ ಕಲಾರೂಪ ಅಂತ ರಾಮನ್ ಯಾವಾಗ್ಲೂ ಹೇಳೋರು. 1987ರಿಂದ ಪ್ರತಿ ವರ್ಷ ಫೆಬ್ರವರಿ 28ರನ್ನ ನ್ಯಾಷನಲ್ ಸೈನ್ಸ್ ಡೇ ಆಗಿ ಆಚರಣೆ ಮಾಡ್ತಿದ್ದೇವೆ. ಏಷ್ಯಾ ಖಂಡದಲ್ಲೇ ವಿಜ್ಞಾನ